ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಡೇದ್ದೇನಾಯಿತು ಅಂತಂದು ವಿಡಿಯೋ ಮಾಡಿಲ್ಲ. ಡೇದಲ್ಲ ಇದು. ಇವತ್ತು ಮಧ್ಯಾಹ್ನ ಲಂಚ್ ಏನೇನು ಆಯಿತು ಅಂತಂದು ವಿಡಿಯೋ ಮಾಡ್ಕೊಂಡಿದ್ದೆ. ಡೇದೆಲ್ಲ ವಿಡಿಯೋ ಮಾಡ್ಕೊಳೋದು ಬೆಳಗ್ಗೆದು ಆಗಿದ್ದಿಲ್ಲ. ಅದಕ್ಕೆ ನಾನು ಮಧ್ಯಾಹ್ನ ಲಂಚ್ ಏನೇನು ಮಾಡಿದೆ ಅಂತಂದು ವಿಡಿಯೋ ಮಾಡತ್ತೀನಿ. ಪ್ಲೀಸ್ ಯಾರ್ಯಾರು ನಾನು ವಿಡಿಯೋ ನೋಡತ್ತೀರಿ ಲೈಕು ಮತ್ತು ಶೇರು ಕಮೆಂಟು ಮಾಡಿರಿ. ಯಾಕಂದ್ರೆ ವಿಡಿಯೋ ನೋಡ್ತಿರ್ತೀರಿ ಬಟ್ ಲೈಕ್ ಯಾರೂ ಮಾಡಲ್ಲ, ಶೇರು ಸಬ್ಸ್ಕ್ರೈಬೂ ಮಾಡೋಂಗೇ ಇಲ್ಲ. ಸುಮ್ಮನೆ ಇದನ್ನು ಮಾಡ್ತೀರಿ, ನೋಡ್ತೀರಿ, ವ್ಯೂಸ್ ಇರ್ತೈತಿ, ಸಬ್ಸ್ಕ್ರೈಬ್ ಯಾರೂ ಮಾಡಿರೋಂಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದು ಹೇಳತ್ತೀನಿ. ಇವತ್ತೇನು ಮಧ್ಯಾಹ್ನಕ್ಕೆ ಏನೇನು ಊಟಕ್ಕೆ ಅಂತಂದು ಏನು ಮಾಡಿದ್ವಿ ಅಂತಂದ್ರೆ ಮನ್ಯಾಗ ಬೀಟ್ರೂಟ್ ಇತ್ತು, ಹಾಗಾಗಿ ಅದಕ್ಕೆ ಚಪಾತಿ ಮಾಡಿದ್ರಾಯ್ತು. ಬೀಟ್ರೂಟ್ ಚಪಾತಿ ಅಂತಂದು ಬೀಟ್ರೂಟ್ ಚಪಾತಿಗೆ ಸಣ್ಣಗೆ ಎಲ್ಲ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗೆ ಬರೀ ಬೀಟ್ರೂಟ್ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಅಂತಂದು ಸ್ವಲ್ಪ ಏನು ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಮಿಕ್ಸಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಕೊಂಡು ಒಂದು ಕಾಟನ್ ಬಟ್ಟೆ ಒಳಗೆ ಅದನ್ನೆಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ರಸ ಎಲ್ಲ ತಗೊಂಡಾದ್ಮೇಲೆ ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸಿ ಒಂದು ತಾಸು ನೆನೆ ಇಟ್ವಿ. ಯಾಕಂದ್ರೆ ಮೃದುವಾಗಿ ಬರ್ತಾವೆ ಚಪಾತಿ ಅಂತಂದು. ಅದ್ರ ಕಾಂಬಿನೇಷನ್ ಆಗಿ ಹೀರೆಕಾಯಿ ಇತ್ತು ಮನ್ಯಾಗ, ಹಾಗಾಗಿ ನಾನು ಹೀರೆಕಾಯಿ ಚಪಾತಿ ಮಾಡ್ಕೊಳತ್ತಿದ್ದೆ. ಅದಕ್ಕೆ ಹೀರೆಕಾಯಿನ ತೊಳ್ಕೊಂಡು ಒಂದೊಂದು ವಿಷ ಇರ್ತಾವೆ, ತಿಂದು ನೋಡಿರ್ಬೇಕು ರೀ. ಹಾಗಾಗಿ ಒಂದೊಂದು ಕಡ್ದು ನೋಡ್ಬೇಕು, ವಿಷ ಇದ್ದಿದ್ದು ತೆಗಿಬೇಕು. ಅದರೊಳಗೂ ವಿಷ ಬರ್ತಾವೆ. ಸೌತೆಕಾಯಿ ಒಳಗೆ ಹೆಂಗೆ ವಿಷ ಇರ್ತೈತಿ ಹಂಗೆ ಹೀರೆಕಾಯಿ ಒಳಗೂ ವಿಷ ಬರ್ತಾವೆ. ನೋಡಿ ಹೆಚ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕತ್ತಿದ್ದೆ. ನಾರ್ಮಲಾಗಿ ಎಲ್ಲ ಪಲ್ಯ ಹೆಂಗೆ ಮಾಡ್ಕೊತೀವಿ ಹಂಗೆ ಏನು ಉಳ್ಳಾಗಡ್ಡಿ, ಕರಿಬೇವು ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಅದನ್ನು ಪಲ್ಯ ಮಾಡ್ಕೊಳತ್ತಿದ್ದೆ. ಒಬ್ಬೊಬ್ಬರು ಹಂಗೆ ಡೈರೆಕ್ಟಾಗಿ ಹಾಕಿ ನೀರು ಹಾಕಿಬಿಡ್ತಾರೆ. ಹಂಗೆ ಹಾಕೋಕ್ಕಿಂತ ಈ ಥರ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಕ್ಕೆ ಬಿಡ್ಬೇಕು ಅದನ್ನು. ಅಂದ್ರೆ ಮೆತ್ತಗಾಗಿ ಸಾಫ್ಟ್ ಹಾಕವು. ಹಂಗೆ ಡೈರೆಕ್ಟ್ ನೀರು ಹಾಕಿದ್ರೆ ಜಾಸ್ತಿ ಇದು ಅನ್ಸಲ್ಲ, ಟೇಸ್ಟು ಅನ್ಸಲ್ಲ, ಗಟ್ಟಿ ಅನ್ನಿಸ್ತಾವೆ ಹೀರೆಕಾಯಿ. ಯಾಕಂದ್ರೆ ಮ್ಯಾಲೆಲ್ಲ ಅದು ಗಟ್ಟಿ ಇರ್ತೈತಲ್ಲ, ಅದು ಹಂಗೆ ಆಗ್ಬಿಡ್ತೈತಿ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಆಮೇಲೆ ಉಪ್ಪು ಖಾರ ಮಸಾಲೆ ಹಾಕ್ಕೊಂಡ್ರೆ ರುಚಿಯಾಗಿರ್ತೈತಿ. ಅದ್ರ ಜೊತೆಗೆ ಮಧ್ಯಾಹ್ನ ಅನ್ನಕ್ಕೆ ನಾನು ಸಾಂಬಾರು ಮಾಡೋಕೆ ಬೋರ್ ಆಗಿತ್ತು ಅಂತಂದು ಕೊತ್ತಂಬರಿ ಜಾಸ್ತಿ ಇತ್ತಂತಂದು ಕೊತ್ತಂಬರಿ ರೈಸ್ ಮಾಡತ್ತಿದ್ದೆ. ಅದಕ್ಕೇನಿಲ್ಲ, ಮಿಕ್ಸಿ ಜಾರ್ ಒಳಗೆ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು ಮಿನಿಮಮ್ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದು ಪೇಸ್ಟ್ ಇರ್ತೈತಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡು ಪೇಸ್ಟ್ನ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು ನೀಟಂಗೆ. ಮ್ಯಾಲೆಲ್ಲ ಸ್ವಲ್ಪ ಎಣ್ಣೆ ಬಿಡಬೇಕು, ಅದು ಜಾಸ್ತಿ ಅಂದ್ರೆ ಏನು ಬಾಯೊಳಗೆ ಹಸಿ ಅಂತಂದು ಅನ್ಸಲ್ಲ. ಅದಕ್ಕೆ ಅದಾದಮೇಲೆ ರೈಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೇಸ್ಟಾಗಿತ್ತು. ರೈಸ್ ಎಲ್ಲ ನೋಡೋಕ್ಕೂ ಚೆನ್ನಾಗಿತ್ತು. ಮೆಣಸಿನ್ಕಾಯಿ ಮನೆಯಲ್ಲಿ ಜಾಸ್ತಿ ಇದ್ದವು, ಕೆಂಪು ಮೆಣಸಿನ್ಕಾಯಿ ಕಡಿಮೆ ಇದ್ದವು. ಅವನ್ನ ಯಾಕೆ ವೇಸ್ಟ್ ಮಾಡೋದು ಹಾಗೆ ಇಟ್ಟು ಅಂತಂದು ಅದ್ರ ಜೊತೆಗೆ ಚಪಾತಿ ಜೊತೆ ಕಾಂಬಿನೇಷನ್ ಚಲೋ ಆಗುತ್ತೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂತಂದು ಹುರ್ಕೊಂಡು ಅದಕ್ಕೆ ಏನಿಲ್ಲ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಇದನ್ನು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡೆ. ವಾಸನೆನೇ ಘಮ ಅಂತಿತ್ತು. ಅದನ್ನು ನೋಡಿದ್ರೆ ಬಾಯೊಳಗೆ ನೀರು ಬರಂಗೆ ಆಗತ್ತಿತ್ತು. ಅಷ್ಟು ಹಸಿ ಮೆಣಸಿನ್ಕಾಯಿದು ಸ್ಮೆಲ್ ಹಂಗೆ ಬರತ್ತಿತ್ತು, ಜೀರಿಗೆ ಸ್ಮೆಲ್, ಬೆಳ್ಳುಳ್ಳಿದೆಲ್ಲ. ಅದಾದಮೇಲೆ ಇದು ಚಪಾತಿ ಹಿಟ್ಟು ನಾದಿತ್ತು ಅಂತಂದು ಚಪಾತಿ ಮಾಡತ್ತಿದ್ವಿ. ನೋಡ್ರಿ ಕಲರ್ ಹೆಂಗೆ ಬಂದೈತಿ, ಸ್ಮೆಲ್ಲೂ ಹಂಗೆ ಬರತ್ತಿತ್ತು. ಬೆಳ್ಳುಳ್ಳಿ ಅವೆಲ್ಲ ಹಾಕಿದ್ವಲ್ಲ, ಏನೋ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಂದು ಮಾಡಿದ್ವಿ. ಚಲೋ ಬಂದವು. ಫುಲ್ಲು ನೋಡ್ರಿ ರೆಡ್ ಕಲರ್ ಆಗಿಬಿಟ್ಟವು. ಚಪಾತಿನೂ ಟೇಸ್ಟಾಗಿತ್ತು. ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ.